Hello students, welcome to Avadit Academy. In today's class, we'll solve problem on interest on drawings under product method. 6 marks problem. In previous video, we have solved problem on interest on drawing under average period method. Let's start the problem number 1. Uma and Suma are partners in a firm sharing profits and losses in the ratio of 3 is to 2. Okay, there are two partners, that is Uma and Suma. Uma withdrew as follows. So here they have given drawings of Uma. Okay, Uma ಎಷ್ಟೆಷ್ಟು ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾಳೆ ಫರ್ಮ್ ಇಂದ ಫಾರ್ ಇಸ್ ಪರ್ಸನಲ್ ಯೂಸ್ ಅದರ ಡೀಟೇಲ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. That is on 1st July 2016, 8,000, 30th September 5,000 rupees, 1st November 4,000 rupees, 1st January 5,000, 28th February 4,000. Okay, different amounts are withdrawn at different time intervals. So first average period ಅಲ್ಲಿ ಏನಿತ್ತು one particular amount ಅನ್ನ every month ಅವರು one particular one fixed amount ಅನ್ನ withdraw ಮಾಡ್ತಿದ್ರು. Either it is beginning of each month or middle of every month or end of every month. Under which method? Average period method ಅಲ್ಲಿ. Calculate interest on drawings at 8% per annum. So interest ಎಷ್ಟು ಚಾರ್ಜ್ ಮಾಡಬೇಕು? 8% per annum. For the year ending 31st March 2017. So financial year ಯಾವಾಗ ಎಂಡ್ ಆಗಿದೆ? 31st March 2017. ಅಂದ್ರೆ ಫಸ್ಟ್ ಏಪ್ರಿಲ್ 2016 ಗೆ ಸ್ಟಾರ್ಟ್ ಆಗಿದೆ ಮತ್ತೆ ಎಂಡ್ ಯಾವಾಗ ಆಗಿದೆ? 31st March 2017. So the financial year is 2016 to 17. Okay, let's solve the problem under product method. Solution: calculation of interest on drawing. Okay, heading is calculation of interest on drawing. So you have to prepare one table. There are 4 columns. First one is date of drawings, amount of drawings, outstanding month and product. Okay, 4 ಕಾಲಮ್ ಇದ್ದಾವೆ. ಫಸ್ಟ್ ಅಲ್ಲಿ ಯಾವ್ದಾವ್ದು ಡೇಟ್ ಗೆ ಡ್ರಾಯಿಂಗ್ಸ್ ಅನ್ನ ವಿಡ್ರಾ ಮಾಡಿದ್ದಾರೆ, ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ, ಆ ಡೇಟ್ ಅನ್ನ ಬರಿಬೇಕು. ಸೆಕೆಂಡ್ ಕಾಲಮ್ ಇಸ್ ಅಮೌಂಟ್ ಆಫ್ ಡ್ರಾಯಿಂಗ್, ಎಷ್ಟು ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂಡ್ ದ ಲಾಸ್ಟ್ ಕಾಲಮ್ ಇಸ್ ಪ್ರಾಡಕ್ಟ್. ಸೊ ಪ್ರಾಬ್ಲಮ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನ ನಾವು ಮೊದಲು ಬರೆಯೋಣ. ಸೊ ಫಸ್ಟ್ ಡೇಟ್ ಬರೀರಿ. ದಟ್ ಈಸ್ 1st July 2016. ಎಷ್ಟು ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ? ಅಮೌಂಟ್ ಆಫ್ ಡ್ರಾಯಿಂಗ್ 8,000. So write in solution 8,000. Next is 30th September. Right here 30th September 2016. So ಎಷ್ಟು ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ? 5,000. Right here 5,000. Next is on 1st November 2016. Write in solution date of drawing 1st November 2016 and the amount of drawing is 4,000. Next, 1st January 2017 ಆಗುತ್ತೆ. Okay. Amount is 5,000. And the last one is 28th February 2017. Write in solution 28th February and the amount of drawing is 4,000. ಓಕೆ, ಪ್ರಾಬ್ಲಮ್ ಅಲ್ಲಿ ಡೇಟ್ ಆಫ್ ಡ್ರಾಯಿಂಗ್ಸ್ ಅನ್ನ ಕೊಟ್ಟಿದ್ರು, ಅದನ್ನ ನಾವು ಬರ್ದಿದ್ದೇವೆ ಫಸ್ಟ್ ಕಾಲಮ್ ಅಲ್ಲಿ. ಮತ್ತೆ ಎಷ್ಟು ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ ಅದನ್ನ ನಾವು ಸೆಕೆಂಡ್ ಕಾಲಮ್ ಅಲ್ಲಿ ರೆಕಾರ್ಡ್ ಮಾಡಿದ್ದೇವೆ. ದಟ್ ಈಸ್ ಅಮೌಂಟ್ ಆಫ್ ಡ್ರಾಯಿಂಗ್. ಔಟ್ಸ್ಟ್ಯಾಂಡಿಂಗ್ ಮಂತ್ ಮತ್ತು ಈ ಪ್ರಾಡಕ್ಟ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸಿ, ಫಸ್ಟ್ ಡ್ರಾಯಿಂಗ್ ಅಮೌಂಟ್ ಅನ್ನ ಅವರು ಯಾವಾಗ ವಿಡ್ರಾ ಮಾಡಿದ್ದಾರೆ? 1st July 2016. ಸೊ ನಮ್ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 1st April 2016 and it gets end on 31st March 2017 ಗೆ ಎಂಡ್ ಆಗುತ್ತೆ. ಸೊ ಫಸ್ಟ್ ಡ್ರಾಯಿಂಗ್ ಅಮೌಂಟ್ ಅನ್ನ 1st July ಗೆ
ವಿಡ್ರಾ ಮಾಡಿದ್ದಾರೆ. ಫಸ್ಟ್ ಜುಲೈ 2016 ಇಂದ 31st ಮಾರ್ಚ್ 2017ಗೆ ಎಷ್ಟು ಮಂತ್ ಆಗುತ್ತೆ ಅಂತ ಕೌಂಟ್ ಮಾಡಬೇಕು. ಫಸ್ಟ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಟೋಟಲ್ ಎಷ್ಟು ಮಂತ್ ಆಯ್ತು? 9 ಮಂತ್. ಜುಲೈದಿಂದ 31st ಮಾರ್ಚ್ ತನಕ ಟೋಟಲ್ 9 ಮಂತ್ಸ್ ಆಗುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ ಮಂತ್ ಹಿಯರ್ ರೈಟ್ 9. ಓಕೆ, 9 ಹೀಗ್ ಬಂತಂತ ಗೊತ್ತಾಯ್ತು. ಫಸ್ಟ್ ಜುಲೈಯಿಂದ 31st ಮಾರ್ಚ್ ವರೆಗೆ ಮಂತ್ ಅನ್ನ ಕೌಂಟ್ ಮಾಡಬೇಕು. ಸೊ ಟೋಟಲ್ 9 ಮಂತ್ಸ್ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಮಂತ್ ಈಸ್ 9. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಡೇಟ್ 30th ಸೆಪ್ಟೆಂಬರ್. 30th ಸೆಪ್ಟೆಂಬರ್ ಅಂದ್ರೆ ಸೆಪ್ಟೆಂಬರ್ ಎಲ್ಲ ಮುಗೀತು. ಓಕೆ, ಲಾಸ್ಟ್ 30th ಲಾಸ್ಟ್ ಏನ್ ಮಾಡಿದ್ದಾರೆ, ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ, ದಟ್ ಈಸ್ 5000. ಸೊ ಈ ಸೆಪ್ಟೆಂಬರ್ ಅನ್ನ ಕೌಂಟ್ ಮಾಡ್ಬೇಡ್ರಿ, ನೆಕ್ಸ್ಟ್ ಮಂತ್ ತಗೊಳ್ಳಿ. ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್. ಸೊ ಅಕ್ಟೋಬರ್ ದಿಂದ ಮಾರ್ಚ್ 31st ಮಾರ್ಚ್ 2017 ವರೆಗೆ ಎಷ್ಟು ಮಂತ್ ಆಗತ್ತೆ ಅಂತ ಕೌಂಟ್ ಮಾಡ್ಬೇಕು. ಸೆಪ್ಟೆಂಬರ್ ಅನ್ನ ತಗೊಳ್ಬಾರ್ದು, ಯಾಕೆ ಲಾಸ್ಟ್ ಡೇಟಿಗೆ ವಿಡ್ರಾ ಮಾಡಿದ್ದೇವೆ, ಲಾಸ್ಟ್ ಡೇಟಿಗೆ ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ. ಸೊ ಅದಕ್ಕೆ ಇಂಟ್ರೆಸ್ಟ್ ಚಾರ್ಜ್ ಆಗುದಿಲ್ಲ. ಸೊ ಲಾಸ್ಟ್ ಮಂತ್ ಅಂದ್ರೆ ನೆಕ್ಸ್ಟ್ ಇಂದ ಕೌಂಟ್ ಮಾಡಬೇಕು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಟೋಟಲ್ ಎಷ್ಟು ಮಂತ್ ಆಯ್ತು? 6. ಸೊ ಔಟ್ಸ್ಟ್ಯಾಂಡಿಂಗ್ ಮಂತ್ ಈಸ್ 6. Okay, October to March total 6 months. Next is ಫಸ್ಟ್ ನವೆಂಬರ್. ಫಸ್ಟ್ ನವೆಂಬರ್ ಇದ್ರೆ ಆ ಮಂತ್ ಅನ್ನ ತಗೊಳ್ಬೇಕು. 30th ಇದ್ರೆ ಮಂತ್ ಅನ್ನ ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ಕೌಂಟ್ ಮಾಡ್ಬೇಕು. ಇಲ್ಲಿ ಏನಿದೆ ಥರ್ಡ್ ಅಲ್ಲಿ ಫಸ್ಟ್ ನವೆಂಬರ್. ಸೊ ನವೆಂಬರ್ ಅನ್ನ ನಾವು ತಗೊಳ್ಬೇಕು. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಎಷ್ಟು ಮಂತ್ ಆಯ್ತು? 5 months. ಸೊ ಔಟ್ಸ್ಟ್ಯಾಂಡಿಂಗ್ ಮಂತ್ ಈಸ್ 5. ನೆಕ್ಸ್ಟ್ ಒನ್ ಈಸ್ ಫಸ್ಟ್ ಜನವರಿ. ಜನವರಿಯನ್ನ ಕೌಂಟ್ ಮಾಡಬೇಕು. ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ 3 months. ಫಸ್ಟ್ ಜನವರಿ 2017 ಇಂದ 31st ಮಾರ್ಚ್ 2017 ಟೋಟಲ್ 3 months ಆಗುತ್ತೆ. ಮತ್ತೆ ಲಾಸ್ಟ್ ಡ್ರಾಯಿಂಗ್ ಡೇಟ್ ಈಸ್ 28 ಫೆಬ್ರವರಿ. ಅಂದ್ರೆ ಫೆಬ್ರವರಿ ಮಂತ್ ಮುಗೀತು. ಸೊ ಅದ್ರ ಮುಂದೆ ತಗೊಳ್ಬೇಕು, ದಟ್ ಈಸ್ ಮಾರ್ಚ್. ಒಂದೇ ಮಂತ್ ಉಳಿತಲ್ಲ, 28 ಫೆಬ್ರವರಿ 2017 ಟು 31st ಮಾರ್ಚ್ 2017 ಎಷ್ಟಾಗತ್ತೆ? 1 ಮಂತ್ ಅಷ್ಟೇ. ಫೆಬ್ರವರಿಯನ್ನ ನಾವು ತಗೊಳ್ಬಾರ್ದು, ಮಾರ್ಚ್ ಅಷ್ಟೇ. ಸೊ 1 ಮಂತ್. ಅರ್ಥ ಆಯ್ತು ಈ ಔಟ್ಸ್ಟ್ಯಾಂಡಿಂಗ್ ಮಂತ್ ಅನ್ನ ಹೇಗೆ ನಾವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಈಸ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್. ಓಕೆ, ಅಮೌಂಟ್ ಆಫ್ ಡ್ರಾಯಿಂಗ್ ಎಷ್ಟಿದೆ? 8000 and outstanding month is 9. ಇದನ್ನ ಮಲ್ಟಿಪ್ಲೈ ಮಾಡಬೇಕು. 8000 into 9 and you will get 72,000. ಸೇಮ್ ಆ ತರ ಮಾಡ್ತಾ ಹೋಗ್ಬೇಕು. 5000 into 6. 5000 into 6. 30,000. Next 4000 into 5. 20,000. ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗುದು. 5,000 into 3 and the amount is 15,000. 4,000 into 1. 4,000. So product ಹೇಗೆ ಸಿಗತ್ತೆ? Amount of drawings into outstanding month and you will get product amount. ಸೊ ಎಲ್ಲ ಪ್ರಾಡಕ್ಟ್ ನಮಗೆ ಸಿಕ್ಕಿದೆ. ಇದೆಲ್ಲ ಅಮೌಂಟ್ ಅನ್ನ ಆಡ್ ಮಾಡ್ರಿ. 72,000 plus 30,000 plus 20,000 plus 15,000 plus 4,000. Do the calculation and you will get total amount is 1,41,000. Next we have to calculate interest on drawing amount. So write the formula. Interest on drawings is equal to total product into rate into 1 upon 12. ಈ ಫಾರ್ಮುಲಾವನ್ನು ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಪ್ರಿವಿಯಸ್ ವಿಡಿಯೋದಲ್ಲಿ. Total product is just now we have calculated, that is 1,41,000. Right here 1,41,000 into rate, that is rate of interest. Interest ಎಷ್ಟು ಚಾರ್ಜ್ ಮಾಡಬೇಕು? 8%.
So write here 8 upon 100 into 1 upon 12. Do the calculation. 1,41,000 into 8% into 1 upon 12, and you will get 940. Got this solution? If you have any doubts, please write in comment. In my next video, we'll solve one more problem on this product method. Thank you, students.